ನನ್ನ ಹೆಸರು ಸುಹಾಸ್ ಗೋಪಿನಾಥ್. ನಾನು ಗ್ಲೋಬಲ್ಸ್ ಇನ್ಕಾರ್ಪೊರೇಟೆಡಲ್ಲಿ ಐ ಬಿನ್ ದ CEO ಆ್ಯಂಡ್ ದ ಫೌಂಡರ್ ಆಫ್ ದಿಸ್ ಕಂಪ್ನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಅಪ್ಪ ಇಸ್ ಆ್ಯಕ್ಚುಲಿ ಫ್ರಮ್ ಮೈಸೂರು ಮತ್ತು ಅಮ್ಮ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ನನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾನು ಬಂದಿದ್ದು. ಸೊ ನಾನು ಹೈಸ್ಕೂಲಲ್ಲಿರ್ಬೇಕಂದ್ರೆ ನನಗೊಂದು ಆ್ಯಂಬಿಷನ್ ಇತ್ತು ನನ್ನ ಲೈಫಲ್ಲಿ. ನಾನು ಐ ವಾಂಟೆಡ್ ಟು ಸ್ಟಡಿ ವೆಟನರಿ ಸೈನ್ಸ್. ನನಗೆ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಅವಾಗ ನಾನು ಏನು ಕೊಡಿದೆ, ಓಕೆ ಎಲ್ಲ ಸ್ಕೂಲಿಂಗೆಲ್ಲ ಆಗಾದ್ಮೇಲೆ ಐ ಕ್ಯಾನ್ ಆಪ್ಟ್ ಫಾರ್ ವೆಟನರಿ ಸೈನ್ಸ್ ಅಂದ್ಕೊಂಡಿದ್ದೆ. ನಾನು ಸ್ಕೂಲಲ್ಲಿ ಇರಬೇಕಂದ್ರೆ ನಾನೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೆ. ಅವಾಗ ಅವರೆಲ್ಲ ಎಷ್ಟು ಅವ್ರು ಯಾವಾಗಲೂ ನಮಗೆ ಶೋ ಆಫ್ ಮಾಡ್ತಾಯಿದ್ರು. ಸೊ ಅವ್ರಿಗೇನಂದರೆ, ಓಕೆ ನಮ್ಮನೇಲಿ ಹೋಮ್ ಕಂಪ್ಯೂಟರ್ ಇದೆ, ಸೊ ನಿಮ್ಮನೇಲಿ ಕಂಪ್ಯೂಟರ್ ಇಲ್ವಾ, ಸೊ ನಾವು ಕಂಪ್ಯೂಟರಲ್ಲಿ CDs ಆಡ್ಬೋದು, ಗೇಮ್ಸ್ ಆಡ್ತಾ ಇದ್ದೀವಿ ಅಂತ ಅವ್ರು ಯಾವಾಗಲೂ ನನ್ನ ಮುಂದೆ ಹೇಳ್ತಾ ಇದ್ರು. ಅವಾಗ ನನಗೇನು ಅನಿಸ್ತಂದರೆ, ಓಕೆ ಸೊ ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಾಯಿದ್ದೀನಿ. ಸೊ ನಮ್ಮಲ್ಲಿ ಕಂಪ್ಯೂಟರ್ ಇಲ್ಲ. ಸೊ ಅದಲ್ಲದೆ ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆಲ್ಲ ಒಂಥರ ಹಂಗಿಸ್ತಾ ಇದ್ರು ಅಂತ. ಅವಾಗ ನನಗೇನು ಅನಿಸ್ತು, ಓಕೆ ನನ್ನ ಫ್ರೆಂಡ್ಸ್ ಮುಂದೆ ನಾನೇನಾದರೂ ನನ್ನ ಲೈಫಲ್ಲಿ ಅವಾಗ ಸಾಧಿಸ್ಬೇಕು ಅನಿಸಿತ್ತು ನನಗೆ. ಅವಾಗ ನನಗೆ ಅಪ್ರಾಕ್ಸಿಮೇಟ್ಲಿ ಮಂತ್ಲಿ ಅವಾಗ ನಂಗೆ ಅವಾಗ 15 ರೂಪೀಸ್ ಇತ್ತು ಪಾಕೆಟ್ ಮನಿ. ನಾನೇನು ಕೊಡಿದ್ದಂದರೆ, ಓಕೆ ನಮ್ಮ ನೈಬರ್ಹುಡ್ಡಲ್ಲಿ ಇರೋದು ಯಾವ್ದಾದ್ರು ಇಂಟರ್ನೆಟ್ ಶಾಪ್ ಹೋಗಿ, ಸೊ ಇಂಟರ್ನೆಟ್ ಶಾಪಲ್ಲಿ ಅಟ್ಲೀಸ್ಟ್ ನನ್ನ ನಾಲೆಜ್ನ ನಾನು ಇಂಪ್ರೂವ್ ಮಾಡ್ಕೋಬೋದು ಅಂದ್ಕೊಂಡಿದ್ದೆ. ಅವಾಗ ಅಟ್ಲೀಸ್ಟ್ ನನ್ನ ಫ್ರೆಂಡ್ಸ್ ಯಾರ್ಯಾರು ಸ್ಕೂಲಲ್ಲಿದೆ, ಯಾರ್ಯಾರು ನಂಗೆ ಹಂಗಿಸ್ತಾ ಇದ್ರು, ಸೊ ಅವ್ರ ಮುಂದೆ ಅಟ್ಲೀಸ್ಟ್ ನನ್ನಲ್ಲಿ ಒಂಥರ ಇಂಟರ್ನೆಟ್ ನಾಲೆಜ್ ಓದೋ ಕಂಪ್ಯೂಟರ್ ನಾಲೆಜ್ ಇತ್ತಂದರೆ ನಾನು ಅಟ್ಲೀಸ್ಟ್ ಅವ್ರ ವೇವ್ ಲೆಂತಲ್ಲಿ ಇರ್ಬೋದು ಅಂದ್ಕೊಂಡಿದ್ದೆ. ಅವಾಗ ನಾನು ಆ್ಯಕ್ಚುಲಿ ಅವಾಗ ನನ್ನ ಸ್ಕೂಲಿಂದ ನನ್ನ ಮನೆಗೆ ಸೈಕಲ್ ಹೋಗ್ಬೇಕಂದ್ರೆ ಅವಾಗ ನಾನು ಈ ಇಂಟರ್ನೆಟ್ ಶಾಪ್ನ ಯಾವಾಗಲೂ ನೋಡ್ತಾ ಇದ್ದೆ. ಅವಾಗ ಅವರು ಆ್ಯಕ್ಚುಲಿ ಇದು ಇಂಟರ್ನೆಟ್ ಶಾಪು ಆಲ್ಮೋಸ್ಟ್ 1 ಗಂಟೆಯಿಂದ 3 ಗಂಟೆಗೆ ಓಪನ್ ಮಾಡಿರಲಿಲ್ಲ ಅವರು. ಅವಾಗ ನಾನು ಏನು ಕೊಡಿದ್ದೆ ಅಂದರೆ, ಓಕೆ ನಾನೇ ಖುದ್ದಾಗಿ ಇಂಟರ್ನೆಟ್ ಯೂಸ್ ಮಾಡ್ಬೇಕಂದ್ರೆ ಈ ಇಂಟರ್ನೆಟ್ ಕೆಫೆ ಅಥವಾ ಸೈಬರ್ ಕೆಫೆಲಿ ಅಪ್ರಾಕ್ಸಿಮೇಟ್ಲಿ 100 ರೂಪೀಸ್ ಆಗ್ತೈತೆ ಎವ್ರಿ ಅವರ್ಗೆ. ಮತ್ತು ನನ್ನ ಮಂತ್ಲಿ ಪಾಕೆಟ್ ಮನಿ ಇದ್ದಿದ್ದು 15 ರೂಪಾಯಿ. ಸೊ ನನಗೆ ಅವಾಗ ಏನನ್ನಿಸ್ತು, ಓಕೆ ನನ್ನ ಪಾಕೆಟ್ ಮನಿನ ಒಂದು 6 ತಿಂಗಳು ಅಥವಾ ಅದಕ್ಕೆ 1 ವರ್ಷ ಸೇವ್ ಮಾಡಿ ಇಂಟರ್ನೆಟ್ ಯೂಸ್ ಮಾಡ್ಬೋದು. ಅಥವಾ ಇನ್ನೊಂದು ಏನಂದರೆ, ಒಂದು ಇಂಟರ್ನೆಟ್ ಶಾಪ್ ಓನರ್ನ ನಾನು ಒಂಚೂರು ರಿಕ್ವೆಸ್ಟ್ ಮಾಡ್ಬೋದು, ಇನ್ ಕೇಸ್ ಅವ್ನು ಯಾವಾಗ ಊಟಕ್ಕೆ ಹೋಗ್ತಾರೋ ಆವಾಗ ನಾನು ಇಂಟರ್ನೆಟ್ ಶಾಪ್ನ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ಆ್ಯಕ್ಚುಲಿ 1 o'clock ಇಂದ 4 o'clock ಅವ್ರು ಯಾವಾಗಲೂ ಅವ್ರ ಅಂಗಡಿನ ಮುಚ್ತಾ ಇದ್ರು ಫಾರ್ ಹಿಸ್ ಲಂಚ್ ಬ್ರೇಕ್. ಸೊ ಅವಾಗ ನಾನು ಏನು ಕೊಡೆ, ಓಕೆ ಐ ಕ್ಯಾನ್ ಆಸ್ಕ್ ಹಿಮ್ ಇನ್ ಕೇಸ್ ಇಫ್ ಈಸ್ ವಿಲ್ಲಿಂಗ್ ಟು ಅಲೋ ಮೀ ಟು ವರ್ಕ್ ಫಾರ್ ಹಿಮ್. ಸೊ ಅವತ್ತು ಒಂದು ದಿವಸ ಈವ್ನಿಂಗ್ ಅವ್ರನ್ನ ನಾನು ಮೀಟ್ ಮಾಡಿದೆ ಅವ್ರ ಅಂಗಡಿಯಲ್ಲೇ. ಮತ್ತು ಶಾಪ್ ಓನರ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಓಕೆ ನಾನು ಎವ್ರಿ ಡೇ ನಿಮ್ಮ ಅಂಗಡಿ ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡ್ತೇನೆ. ಸೊ 1 o'clock ಇಂದ 4 o'clock ಮುಚ್ಚಿದೆ. ಸೊ ಇನ್ಸ್ಟೆಡ್ ಆಫ್ ಶಟಿಂಗ್ ಡೌನ್ ದ ಶಾಪ್ ನಾನು ನಿಮ್ಮ ಅಂಗಡಿನ ಓಪನ್ ಮಾಡಬೇಕು, ಮತ್ತು ನಿಮ್ಮ ಯಾರು ಮಿಕ್ಕಿದ ವಿಸಿಟರ್ಸ್ ಇರ್ತಾರೋ ಅದನ್ನ ನಾನು ಆಪ್ರೇಟ್ ಮಾಡ್ತೀನಿ. ಇನ್ ಎಕ್ಸ್ಚೇಂಜ್ ಐ ವಿಲ್ ಯೂಸ್ ಇಂಟರ್ನೆಟ್ ಫಾರ್ ಫ್ರೀ ಆಫ್ ಕಾಸ್ಟ್ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ನನಗನ್ಸುತ್ತೆ ಅವತ್ತಿಂದ ನನ್ನ ಆಂಟ್ರಪ್ರಿನರಿಯಲ್ ಸ್ಪಿರಿಟ್ ಇಗ್ನೈಟ್ ಆಯಿತು. ಸೊ ಅವತ್ತಿಂದ ನನಗೇನು ಅನ್ಸಂದರೆ, ಓಕೆ ನಮ್ಮ ಲೈಫಲ್ಲಿ ಏನಾದ್ರು ಅಂದ್ಕೊಂಡಿದ್ರೆ ಅಟ್ಲೀಸ್ಟ್ ಅದನ್ನ ಅಟೆಂಪ್ಟ್ ಮಾಡಬೇಕು. ಸೊ ನಾನು ಅವತ್ತು ನಂಗೆ ಅನಿಸಿತ್ತು, ಓಕೆ ಅವ್ನು ಇಂಟರ್ನೆಟ್ ಶಾಪ್ ಓನರು ನನಗೆ ಪ್ರಪೋಸಲ್ ಮೋಸ್ಟ್ಲಿ ಅವ್ರು ಒಪ್ಪದೇ ಇರ್ಬೋದು ಅಂತ. ಆದರೆ ನನಗೇನು ಅನಿಸ್ತು, ಓಕೆ ಅಟ್ಲೀಸ್ಟ್ ನಾನು ಅಟೆಂಪ್ಟ್ ಮಾಡೋಣ. ಇನ್ ಕೇಸ್ ಅಟೆಂಪ್ಟ್ ಮಾಡಿ ಅವ್ರು ಒಪ್ಕೊಟ್ರೆ ಅಂದರೆ ಅಟ್ಲೀಸ್ಟ್ ನಾನು ಇಂಟರ್ನೆಟ್ ಯೂಸ್ ಮಾಡ್ಬೋದಲ್ವಾ ಈ ಅಂಗಡೀಲಿ ಅಂತ. ಆಮೇಲೆ ಇಂಟರ್ನೆಟ್ ಶಾಪ್ ಓನರ್ ಒಪ್ಕೊಟ್ರು. ಸೊ ಅವ್ರೇನಂದ್ರೆ ನಾನು ಅವ್ರು ಯಾವ ಊಟಕ್ಕೆ ಹೋಗ್ತಾರೋ, ಸೊ ಅವಾಗ ನಾನು ಸ್ಕೂಲ್ ಮುಗಿಸೋದು ನಾನು ಅವ್ರ ಅಂಗಡಿನ ಮ್ಯಾನೇಜ್ ಮಾಡಬೇಕು ಅಂತ. ಸೊ I could say that it was my first deal and the best deal of my life. ನಮ್ಮಣ್ಣ ನಂಗೆ ಯಾವಾಗಲೂ ಹೆಲ್ಪ್ ಮಾಡ್ತಿದ್ದೆ. ಸೊ ಇಂಟರ್ನೆಟ್ ಹಿಂಗೆ ವರ್ಕ್ ಆಗುತ್ತೆ, ಆ್ಯಕ್ಚುಲಿ ವೆಬ್ಸೈಟ್ಸ್ ಹಿಂಗೆ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ಸ್ ಮಾಡಬೇಕಂದ್ರೆ ಈ ಲ್ಯಾಂಗ್ವೇಜಸ್ ಗೊತ್ತಿರಬೇಕು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಅಂತ. ನಂಗೆ ಅವತ್ತಿನ ಒಂಥರ ಇಂಟರ್ನೆಟ್ ಅಂದರೆ ಸಿಕ್ಕಾಬಿಟ್ಟು ಫ್ಯಾಸಿನೇಷನ್ ಆಯಿತು. ಸೊ ನನಗೇನು ಅನಿಸ್ತಂದ್ರೆ, ಓಕೆ ನಮ್ಮ ಮನೆ ಹತ್ರ ಇದೆಯಾ ಇಂಟರ್ನೆಟ್ ಶಾಪ್ ಓನರ್ ಒಪ್ಕೊಂಡಿದ್ದಾರೋ ನನ್ನ ಮಧ್ಯಾಹ್ನ ವರ್ಕ್ ಮಾಡಲಿಕ್ಕೆ, ಅವ್ರ ಹತ್ರನೇ ಹೋಗ್ಬಿಟ್ಟು ಆದಷ್ಟು ನಾನು ಒಂಚೂರು ಅವರಿಂದ ಅಡ್ವೈಸ್ ಎತ್ಕೊಂಡು ನನ್ನದೇ ಆದಂಥ ವೆಬ್ಸೈಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಕುಡ್ ಸೇ ಇಟ್ ಸ್ಟಾರ್ಟೆಡ್ ಆಸ್ ಎ ಹಾಬಿ. ಅವಾಗ
ಸೊ ಈ ಇಂಟರ್ನೆಟ್ ಶಾಪ್ ಓನರ್ ಅಡ್ವೈಸ್ ಮಾಡ್ತಾಯಿದ್ರು, ನಮ್ಮ ಅಣ್ಣನೂ ಅಡ್ವೈಸ್ ಮಾಡ್ತಾಯಿದ್ರು. ಆಮೇಲೆ ಇಷ್ಟಲಿ ಇಂಟರ್ನೆಟ್ಟಲ್ಲಿ ಇ ಬುಕ್ಸ್ ಅಂತ ಸಿಗುತ್ತೆ ವಿಚ್ ಇಸ್ ಅವೈಲೇಬಲ್ ಫಾರ್ ಫ್ರೀ ಆಫ್ ಕಾಸ್ಟ್. ಸೊ ನಾನು ಇದು ಇ ಬುಕ್ಸ್ ನೋಡ್ಕೊಂಡು ನಾನು ನನ್ನದೇ ಆದಂಥ ವೆಬ್ಸೈಟ್ ಹೆಂಗೆ ಮಾಡೋದು ಅಂತ ಕಲಿತಾ ಇದ್ದೆ. ಸೊ ವೆಬ್ಸೈಟ್ ಮಾಡೋದು ಕಲ್ತಾದ್ಮೇಲೆ ಅವಾಗ ನಂಗೆ ಅನಿಸ್ತು ಓಕೆ ಇವಾಗ ನಾನು ವೆಬ್ಸೈಟ್ ಮಾಡ್ಬೋದು. ಸೊ ಈಗ ನಂಗೆ ಇರೋದು ಸ್ಕಿಲ್ಸ್ನ ನಾನು ಮಾನಿಟೈಸ್ ಮಾಡ್ಬೋದಾ ಅಂತ. ಯಾಕಂದ್ರೆ ನನ್ನ ಲೈಫಲ್ಲಿ ಒಂದೇ ಒಂದು ನಂಗೆ ಆ್ಯಂಬಿಷನ್ ಇದ್ದಿದ್ದು. ಸೊ ನಾನು ಯಾವ ಫ್ರೆಂಡ್ಸ್ ನಂಗೆ ಸ್ಕೂಲಲ್ಲಿ ಹಂಗಿಸ್ತಾ ಇದ್ರು, ಸೊ ಅವ್ರ ಮುಂದೆ ನಾನು ಏನಾದರೂ ಶೋ ಆಫ್ ಮಾಡಬೇಕು ಅಂತ. ಯಾಕಂದರೆ ಎಸ್ಪೆಷಲಿ ನಾವು ಸ್ಕೂಲಲ್ಲಿದ್ದಾಗ ಈ ಥರ ಮೈಂಡ್ ಸೆಟ್ ಇರುತ್ತೆ, ಯಾರೋ ನಿಮಗೆ ಹಂಗಿಸ್ರೆ ಸೊ ನೀವು ಅವ್ರ ಮುಂದೆ ಹೋಗಿ ಏನಾದ್ರು ನೀವು ಶೋ ಆಫ್ ಮಾಡಬೇಕು ಎಲ್ಲ ಅಂತ. ಸೊ ನನಗೆ ಅದೇ ಸ್ಪಿರಿಟ್ ಇದ್ದಿದ್ದು. ಸೊ ನಾನು ಅವಾಗ ಈ ಇಂಟರ್ನೆಟ್ ಶಾಪ್ ಓನರ್ ಹೆಲ್ಪ್ ಎತ್ಕೊಂಡು ನಾನು ಲೈಕ್ ಅವ್ರು ಯಾವ ಫ್ರೆಂಡ್ಸ್ ಅಮೇರಿಕಲ್ಲಿದ್ರು ಅವರೆಲ್ಲರಿಗೂ ವೆಬ್ಸೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಸ್ ಎ ಫ್ರೀಲ್ಯಾನ್ಸರ್. ಸೊ ಆವಾಗ ನನಗೆ ಮಿಕ್ಕಿದ ಅಮೇರಿಕನ್ಸ್ ಯಾವಾಗ ವೆಬ್ಸೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ ಒಂದಿವ್ಸ ಅಮೇರಿಕನ್ ಕಂಪ್ನೀಸ್ ನಂಗೆ ಏನು ಕೇಳ್ತಿದ್ರು ಅಂದರೆ ಸೆಂಡ್ ಮಿ ಇಮೇಲ್ ಟೆಲಿಂಗ್ ದಟ್ ಓಕೆ ಸೊ ವಿ ವೆರಿ ಹ್ಯಾಪಿ ಟು ಅಂಡರ್ಟೇಕ್ ಯುವರ್ ಸರ್ವಿಸಸ್ ಬಟ್ ವಿ ವಾಂಟ್ ಟು ಸಿ ಯುವರ್ CV ಅಂತ. ಸೊ ನನ್ನ ಲೈಫಲ್ಲಿ ಅಲ್ಲಿವರೆಗೂ ನನ್ನದೇ ಆದಂಥ CV ಮಾಡಿರಲಿಲ್ಲ. ಅದಲ್ಲದೆ ನನ್ನ CV ಹೆಂಗಿರತ್ತೆ ಅಂತ ನಾನು ಆ್ಯಕ್ಚುಲಿ ನನ್ನ ಲೈಫಲ್ಲಿ ನೋಡಿರಲಿಲ್ಲ. ಸೊ ನನಗೆ ಅವಾಗ ಏನನ್ನಿಸ್ತು ಓಕೆ ಇದನ್ನು ಫಸ್ಟ್ ಟೈಮಲ್ಲಿ ನಾನು ಆ್ಯಕ್ಚುಲಿ CV ಮಾಡಬೇಕು ಅಂತ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದೆ ಹೆಂಗೆ ಕಾಣಿಸುತ್ತೆ ಒಂದು ರೆಸ್ಯೂಮೆ ಇದರ ಫಾರ್ಮ್ಯಾಟ್ ನೋಡೋಣ ಇಂಟರ್ನೆಟ್ಟಲ್ಲಿ. ಆಮೇಲೆ ಒಂದು ಇಂಟರ್ನೆಟ್ಟಿಂದ ಒಂದು ಸ್ಟ್ಯಾಂಡರ್ಡ್ CV ಫಾರ್ಮ್ಯಾಟ್ ಸಿಕ್ತು, ಅದೆಲ್ಲ ಫಿಲ್ ಮಾಡಿದೆ ನಂದೆಲ್ಲ ಪ್ರೊಫೈಲು ಎಲ್ಲ. ಅವಾಗಿನ್ನೂ ವಾಸ್ ಇನ್ ಮೈ 9th ಸ್ಟ್ಯಾಂಡರ್ಡ್ ಇನ್ ಮೈ ಸ್ಕೂಲ್. ನಾನೆಲ್ಲ ಫುಲ್ ಓದಿದ್ದೆಲ್ಲ ಏರ್ಫೋರ್ಸ್ ಸ್ಕೂಲಲ್ಲೇ ಹೆಬ್ಬಾಳಲ್ಲಿದೆ. ಸೊ ಅವಾಗ ನಾವು ಯಾವುದೇ ಸ್ಟ್ಯಾಂಡರ್ಡ್ CV ಫಾರ್ಮ್ಯಾಟ್ ನೋಡಿದ್ರೆ ಅದರಲ್ಲಿ ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಕೇಳ್ತಾರೆ ಮತ್ತು ನಿಮ್ಮ ಸ್ಕಿಲ್ ಸೆಟ್ಸು ಮತ್ತು ಹಾಬೀಸ್ ಕೇಳ್ತಾರೆ. ಸೊ ನನ್ನ ಅಕಾಡೆಮಿಕ್ ಕ್ವಾಲಿಫಿಕೇಷನಲ್ಲಿ ನನಗೆ ಅದೇನು ಫೀಲ್ ಮಾಡೋಕ್ಕಂತ ಗೊತ್ತಿರಲಿಲ್ಲ. ಸೊ ನಾನು ಅವಾಗ ಐ ಓನ್ಲಿ ಫಿಲ್ ಇಟ್ ಅಪ್ ಆಸ್ ಐ ಸ್ಟಡಿ ಟಿಲ್ 9th ಸ್ಟ್ಯಾಂಡರ್ಡ್ ಆ್ಯಂಡ್ ಐ ಆಮ್ ಸ್ಟಡಿಂಗ್ ಇನ್ ಏರ್ಫೋರ್ಸ್ ಸ್ಕೂಲ್ ಆ್ಯಂಡ್ ಐ ಫಿನಿಶ್ ಮೈ 8th ಸ್ಟ್ಯಾಂಡರ್ಡ್ ಇನ್ so percentage ಅಂತ ಹಾಗೆ ಫೀಲ್ ಮಾಡಿದೆ. ಅದಲ್ಲದೆ started to fill up my skill sets and my hobbies. ಆಮೇಲೆ of course innocently started to send the CV to all the American companies who had asked for. ಆವಾಗ ಇದೆಲ್ಲ ಅಮೆರಿಕನ್ ಕಂಪ್ನೀಸ್ ರಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಐ ಸಿ ಫ್ರಮ್ ಯುವರ್ CV that you are still in your high school and makes you still 14 years. We feel very insecure in undertaking work from school kids and I don't think you still have a mustache in your life, so we don't want to work with you. ಅವರವಾಗ ಈ ಅಮೆರಿಕನ್ ಕಂಪ್ನೀಸ್ ನಿನ್ನ ಹತ್ರ ಇನ್ನೂ ಮೀಸೇನೂ ಇರಲ್ಲ, ಸೊ ನೀನಾಗಲೇ ನಮ್ಗೆ ಫ್ರೀಲ್ಯಾನ್ಸ್ ಸರ್ವಿಸಸ್ ಕೊಡ್ತೀಯಲ್ಲ, ಸೊ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ವರ್ಕ್ ವಿತ್ ಯು ಅಂತ ಸೆಂಡ್ ಮಿ ದಿಸ್ ರಿಜೆಕ್ಷನ್ ಇಮೇಲ್ಸ್. ಅವಾಗ ನಂಗೆ ಏನು ಅನಿಸ್ತು ಓಕೆ ಇವರೆಲ್ಲ ಕಂಪ್ನೀಸ್ if they're assessing my skills only by my age or my academic qualification, ನಾನು ಏನಾದರೂ ಮಾಡಿ ಅವ್ರಿಗೆ ಐ ಹ್ಯಾವ್ ಟು ಮೇಕ್ ದಿಸ್ ರಿಜೆಕ್ಷನ್ ಇಂಟು ಅನ್ ಅಕ್ಸೆಪ್ಟೆನ್ಸ್ ಅಂತ ನಂಗೆ ಅನಿಸಿತ್ತು. ಸೊ ಇದು ಯಾವ ಅಮೆರಿಕನ್ ಕಂಪ್ನೀಸ್ ನನ್ನ ಸರ್ವಿಸಸ್ ಒಪ್ಕೊಳ್ಳಿಲ್ವೋ ಯಾಕಂದರೆ ಬಿಕಾಸ್ ಆಫ್ ಮೈ ಏಜ್. ಅವಾಗ ನಾನು ಏನು ಮಾಡಿದೆ ಅವರೆಲ್ಲರಿಗೂ ವೆಬ್ಸೈಟ್ಸ್ನ ಆ್ಯಕ್ಚುಲಿ ಫ್ರೀ ಆಫ್ ಕಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. So I started to make websites for them for free of cost and I started to send them the links indicating that okay ನನ್ನ ಏಜ್ನ ನೋಡ್ಕೊಂಡು ನನ್ನಲ್ಲಿ ಏನು ಸ್ಕಿಲ್ ಇದ್ದು ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ even the 80-year-old can have a skill sets which are well utilized, or even the 8-year-old could also have some skills which can be used. So ಇವರೆಲ್ಲರಿಗೂ ನಾನು ಅದು ಯಾವ ಫ್ರೀ ವೆಬ್ಸೈಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರೆಲ್ಲರಿಗೂ ಅನಿಸ್ತು ಓಕೆ at last we should not have underestimated him only by his academic qualification or his age ಅಂತ. ಅದಲ್ಲದೆ ಸೊ it was an emotional approach to the company. ಸೊ ಅವರೆಲ್ಲರೂ ಒಂಥರ ವೆರಿ ಇಂಪ್ರೆಸ್ and they started to engage my services. ನಾನು 9th ಸ್ಟ್ಯಾಂಡರ್ಡ್ ಆಗಿತ್ತು, ಅವಾಗ ಸಮ್ಮರ್ ವೆಕೇಷನ್ಸ್ ಇತ್ತು. ಅವಾಗ ನಾನು ಏನು ಅನ್ಕೊಡೆ ಓಕೆ ನಾನು ಇನ್ನೂ ಫ್ರೀಲ್ಯಾನ್ಸರ್ ಆಗಿದ್ರೆ ಆದಷ್ಟು ಐ ಮೀನ್ ಒಂದಿವ್ಸ ಅಮೆರಿಕನ್ ಕಂಪ್ನೀಸ್ ಇಂಪ್ರೆಸ್ ಆಗಿದ್ರು, ಆದರೆ
ಕಂಪ್ನೀಸ್ಗೆಲ್ಲ ಇನ್ನೂ ಅನಿಸ್ತಾ ಇತ್ತು ಓಕೆ ಅವನಿನ್ನೂ ಅವನಿನ್ನೂ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಸೊ ವಿಲ್ ಹ್ಯಾವ್ ಎನಫ್ ಟೈಮ್ ಟು ಸ್ಪೆಂಡ್ ಆನ್ ಅವರ್ ವರ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಅವ್ರಿಗಿನ್ನೂ ಅದು ಇನ್ಸೆಕ್ಯೂರಿಟಿ ಇತ್ತು. ಅದನ್ನ ನಾನು ಓವರ್ಕಮ್ ಮಾಡಲಿಕ್ಕೆ ಏನು ಕೂಡ ಓಕೆ ಆ್ಯಸ್ ಫಾರ್ ಆಸ್ ಯು ಆರ್ ಎನ್ ಇಂಡಿವಿಜುವಲ್ ಯು ಆರ್ ಆಲ್ವೇಸ್ ಅಂಡರ್ ಎಸ್ಟಿಮೇಟೆಡ್ ಅಂತ. ಸೊ ಅವಾಗ ನಾನು ಏನು ಕೂಡ ಓಕೆ ಇನ್ಸ್ಟೆಡ್ ಆಫ್ ಐ ಬೀಂಗ್ ಎನ್ ಇಂಡಿವಿಜುವಲ್ ಐ ಸ್ಟಾರ್ಟ್ ಮೈ ಓನ್ ಆರ್ಗನೈಸೇಷನ್. ಸೊ ಅವಾಗ ನನಗೇನು ಅನಿಸ್ತು, ನನ್ನ ಸ್ಕೂಲಿಂಗ್ ಮುಗಿಸಿ ಇಂಜಿನಿಯರಿಂಗ್ ಮುಗಿಸಿ ನಾನು ಇನ್ನೆಲ್ಲೋ ನನ್ನ ಉದ್ಯೋಗ ಹುಡ್ಕೋಕ್ಕೂ ಸೊ ನಾನೇ ಉದ್ಯಮಿ ಆಗ್ತೀನಿ ಅನಿಸ್ತಿತ್ತು. ಸೊ ಮತ್ತು ಅದಲ್ಲದೆ ಐ ವಾಸ್ ರಿಯಲಿ ಇನ್ಸ್ಪೈರ್ಡ್ ಬೈ ದ ಫೌಂಡರ್ ಆಫ್ ಮೈಕ್ರೋಸಾಫ್ಟ್ ಮಿಸ್ಟರ್ ಬಿಲ್ ಗೇಟ್ಸ್ ಆ್ಯಂಡ್ ಅದರ್ ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್. ಸೊ ನಾನು ಯಾವಾಗಲೂ ಐ ಯೂಸ್ ಟು ಲುಕ್ ಅಪ್ ಆನ್ ಮಿಸ್ಟರ್ ಬಿಲ್ ಗೇಟ್ಸ್. ಅದು ನನಗೆ ಯಾಕಂದ್ರೆ ಅವ್ರು ಏನು ಅನಿಸ್ತಾ ಇತ್ತಂದರೆ ಯಾಕಂದರೆ ವೆನ್ Mr. Bill Gates can start his company at his backyard. ಸೊ ನಾನೇನು ಅನ್ಕೋತಾ ಇದ್ದೆ ಅಂದರೆ ಅವ್ರ ಕಂಪ್ನಿನ ಅವ್ರ ಬ್ಯಾಕ್ಯಾರ್ಡಲ್ಲಿ ಅವ್ರು ಸ್ಟಾರ್ಟ್ ಮಾಡಿ ಆಮೇಲೆ ಇಫ್ ಈಸ್ ಅ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್, ಸೊ ಈವನ್ ಐ ಕ್ಯಾನ್ ಸ್ಟಾರ್ಟ್ ಮೈ ಕಂಪ್ನಿ ಫ್ರಮ್ ದಿಸ್ ಇಂಟರ್ನೆಟ್ ಶಾಪ್. ಅವ್ರು ಯಾವಾಗಲೂ ನನಗೆ ಇನ್ಸ್ಪಿರೇಷನ್ ಆಗಿದ್ದರು. ಸೊ ಅವಾಗ ನಾನು ಏನು ಕೊಡೆ ಓಕೆ ನಾನು ಈ ಇಂಟರ್ನೆಟ್ ಶಾಪಲ್ಲೇ ನನ್ನದೇ ಆದಂಥ ಕಂಪನಿ ಸ್ಥಾಪಿಸ್ತೀನಿ ಅನಿಸಿತ್ತು. ಆದರೆ ನಂಗೆ ಆವಾಗಲೇ ಗೊತ್ತಾಯಿತು, ಸೊ ಇಂಡಿಯಾಲಿ ಯು ನೀಡ್ ಟು ಬಿ ಅಟ್ ಲೀಸ್ಟ್ 18 years to incorporate a company. So it's not legally allowed to start my company in India. ಆಮೇಲೆ ಅವಾಗ ನಂಗೆ ಏನು ಅನಿಸ್ತು, ಓಕೆ ಸೊ ನಂಗೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗ್ತಾಯಿಲ್ಲ ಕಂಪ್ನಿ, ಸೊ ಐ ಹ್ಯಾವ್ ಟು ಲುಕ್ ಔಟ್ ಫಾರ್ ಅದರ್ ವೇಸ್ ಟು ಸ್ಟಾರ್ಟ್ ದಿಸ್ ಕಂಪ್ನಿ. ಮತ್ತು ಅದಲ್ಲದೆ ವೆನ್ ಐ ಹ್ಯಾಡ್ ದಟ್ ಆಂಟರ್ಪ್ರಿನರಿಯಲ್ ಸ್ಪಿರಿಟ್ ನನ್ನ ಲೈಫಲ್ಲಿ ನಾನು ಕೊಡಿದ್ದೆ, ಯು ಶುಡ್ ನಾಟ್ ಅಕ್ಸೆಪ್ಟ್ ದ ವರ್ಡ್ ನೋ. ಸೊ ಯು ರಿಯಲಿ ಹ್ಯಾವ್ ಟು ಮೇಕ್ ಎವ್ರಿ ಸೆಟ್ ಬ್ಯಾಕ್ ಇನ್ ಟು ಅನ್ ಆಪರ್ಚುನಿಟಿ ಅನಿಸಿತ್ತು. ಸೊ ನಂಗೆ ಯಾವಾಗಲೂ ಏನೇ ನನಗೆ ಹರ್ಡಲ್ ಬಂದಿತ್ತಂದರೆ ಅದನ್ನ ಆಪರ್ಚುನಿಟಿ ಅಂದ್ಕೊಂಡು ನಾನು ಓವರ್ಕಮ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೆ. ಸೊ ಆಮೇಲೆ ನಮಗೆ ಅಮೇರಿಕಲ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಅವಾಗ ಎಸ್ ಕಾರ್ಪೊರೇಷನ್ ಕಂಪ್ನಿ ಅಂತ ಸ್ಟಾರ್ಟ್ ಮಾಡ್ಬೋದು. ಸೊ ಇಮ್ಮೆಟೀರಿಯಲ್ ಆಫ್ ಯುವರ್ ಏಜ್ ಯು ಸ್ಟಿಲ್ ಕ್ಯಾನ್ ಸ್ಟಾರ್ಟ್ ಎ ಕಂಪ್ನಿ ಆಸ್ ಎ ಹೋಮ್ ಆಫೀಸ್ ಇನ್ ದ US. ಸೊ ಅವಾಗ ಐ ಫೌಂಡ್ ಔಟ್ ಆನ್ ದ ಇಂಟರ್ನೆಟ್ ದಟ್ ಯು ಸ್ಟಿಲ್ ಕ್ಯಾನ್ ಇನ್ಕಾರ್ಪೊರೇಟ್ ಎ ಕಂಪ್ನಿ ಇನ್ ದ US ಇಮ್ಮೆಟೀರಿಯಲ್ ಆಫ್ ಯುವರ್ ಏಜ್. ಸೊ ನೀವು 10 ವರ್ಷ ಆಗಿರ್ಬೋದು ಅಥವಾ ಎಷ್ಟೇ ಏಜ್ ಆಗಿದ್ರು ಯು ಕ್ಯಾನ್ ಸ್ಟಾರ್ಟ್ ಎ ಕಂಪ್ನಿ ಇನ್ ದ US. ಸೊ ಐ ಫೈನಲಿ ಇನ್ಕಾರ್ಪೊರೇಟೆಡ್ ಮೈ ಕಂಪ್ನಿ ಇನ್ ದ US. ಇಟ್ ಹ್ಯಾಪನ್ ಇನ್ 48 hours. ಅದೆಲ್ಲ ಫುಲ್ ಇಂಟರ್ನೆಟಲ್ಲೇ ಸ್ಟಾರ್ಟ್ ಮಾಡ್ಬೋದು. ಮತ್ತು ಯು ವಿಲ್ ಹ್ಯಾವ್ ಎ ವರ್ಚುವಲ್ ಅಡ್ರೆಸ್ ಟು ಸ್ಟಾರ್ಟ್ ದ ಕಂಪ್ನಿ. ಸೊ ಐ ಫೈನಲಿ ಸ್ಟಾರ್ಟೆಡ್ ಇಟ್ ಇನ್ ದ US. ಅವಾಗ when we had our company in the US, I knew that it would not be very hard to manage the operations, because the advantage which I had was ನಮ್ಮ ಕಂಪ್ನಿ ಯಾವಾಗ US ಅಲ್ಲಿ ಇತ್ತು, ನಾನು ಅವಾಗ ಇಂಡಿಯಾಲೇ ಇದ್ದೆ. ಸೊ ಆದರೆ ನಮ್ಮ ಮನೇಲಿ ಇನ್ನೂ ಅವ್ರಿಗೆ ಯಾರಿಗೂ ಐಡಿಯಾ ಇರಲಿಲ್ಲ ನಾನು ಆಗಲೇ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಅಂತ. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ವಿ ಆರ್ ಫ್ರಮ್ ದಿಸ್ ನಾನ್ ಬಿಸ್ನೆಸ್ ಫ್ಯಾಮಿಲಿ. ಸೊ ನಮ್ಮ ಫ್ಯಾಮಿಲಿ ಅಷ್ಟು ಎನ್ಕರೇಜ್ ಮಾಡ್ತಾ ಇರಲಿಲ್ಲ ನಾನು ಈ ಆಂಟ್ರಪ್ರಿನರ್ಶಿಪ್ ಆಗಕ್ಕೆ ಅಥವಾ ಉದ್ಯಮಿ ಆಗಲಿಕ್ಕೆ. ಕಂಪ್ನಿನ ನಾನು ಅಮೇರಿಕಲ್ಲಿ ಅವಾಗ ಇನ್ಕಾರ್ಪೊರೇಟ್ ಮಾಡಿದ್ದು. ಆವಾಗ ನಂಗೆ ಅಮೇರಿಕಲ್ಲಿ ಸ್ಟಾರ್ಟ್ ಮಾಡಿದ ಕಂಪ್ನಿ ನನಗೆ ಏನು ಅನಿಸ್ತು ಅಂದರೆ ಅಡ್ವಾಂಟೇಜ್ ನಂಗೆ ಇದ್ದಿದ್ದು ಏನಂದರೆ ನಾನು ಇಂಡಿಯಾಲಿ ಇರ್ತಾಯಿದ್ದೆ. ಸೊ ನಾನು ಇಂಡಿಯಾಲಿ ಮಾರ್ನಿಂಗಿಂದ ಈವ್ನಿಂಗ್ ಸ್ಕೂಲ್ಗೆ ಹೋಗ್ಬೋದಾಯಿತು. ಸೊ ನನ್ನ ಸ್ಕೂಲ್ ಆದಮೇಲೆ ಅವಾಗ ಅಮೇರಿಕಲ್ಲಿ ಯಾವಾಗ ಮಾರ್ನಿಂಗ್ ಆಗತ್ತೋ ಬಿಕಾಸ್ ಆಫ್ time difference, I was able to work for these American customers. ಅದಲ್ಲೇ ನಮ್ಮ ಫ್ಯಾಮಿಲಿಗಿನ್ನೂ ಗೊತ್ತಿರಲಿಲ್ಲ ನಾನು ನನ್ನದೇ ಆದಂಥ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಅಂತ. ಯಾಕಂದ್ರೆ ಅವ್ರು ಅಪೋಸ್ ಮಾಡ್ತಾಯಿದ್ರು ಅಂತ ನಂಗೆ ಹೆದರಿಕೆ ಇತ್ತು. ಸೊ ನಾನು ಆಲ್ಮೋಸ್ಟ್ ಲೈಕ್ ಆ್ಯಕ್ಚುಲಿ ಅವ್ರು 15-16 years ಆಗೋವರೆಗೂ ನಾನು ಅವ್ರಿಗಿನ್ನೂ ಹೇಳಿರಲಿಲ್ಲ ನಾನು ನನ್ನದೇ ಆದಂಥ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಅಂತ. ಅವ್ರು ನಾನು ಏನಂತ ಹೇಳ್ತಾ ಇದ್ದೆ ಅಂದರೆ ಓಕೆ ನಾನು ಆ್ಯಕ್ಚುಲಿ ಫ್ರೀಲ್ಯಾನ್ಸರ್ ಆಗಿದ್ದೀನಿ, ಸೊ ಮಿಕ್ಕಿದ ಅಮೇರಿಕನ್ ಕಂಪ್ನೀಸ್ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಸೊ ನನ್ನ ಕಂಪ್ನಿ ಸ್ಟಾರ್ಟ್ ಆದಮೇಲೆ ನನ್ನ ಫೈನಲ್ ಇಯರ್ ಸ್ಕೂಲಿಂಗ್ ಇತ್ತು. 10th ಸ್ಟ್ಯಾಂಡರ್ಡಲ್ಲಿದ್ದೆ ಆವಾಗ. 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಂದ್ರೆ ಅವಾಗ ಆಬ್ವಿಯಸ್ಲಿ ಎಕ್ಸಾಮ್ ಪ್ರೆಷರು ಇಲ್ಲ ಫ್ಯಾಮಿಲಿ ಮತ್ತು ಟೀಚರ್ಸ್ ಎಲ್ಲರ ಕಡೆಯಿಂದ ಪ್ರೆಷರ್ ಇರ್ತಾಯಿತ್ತು ಎಕ್ಸಾಮ್ಸ್ಗೆ. ನನ್ನ ಸ್ಕೂಲಲ್ಲಿ ನಾನು ಆ್ಯಕ್ಚುಲಿ ಅಬವ್ ಅವರೇಜ್ ಸ್ಟೂಡೆಂಟ್ ಆಗಿದ್ದೆ. ಸೊ ಆ್ಯಕ್ಚುಲಿ ನಂಗೆ ಇನ್ನೂ ಜ್ಞಾಪಕ ಇತ್ತು, ನಾನು ಯಾವಾಗ ನಮ್ಮ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಹೋಗ್ತಾ ಇದ್ದೆ ಅವಾಗ ಯಾವಾಗಲೂ ನಮ್ಮಮ್ಮ ನನ್ನ ಕಂಪ್ನಿ ಮಾಡ್ತಾರೆ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ. ಸೊ ಅವಾಗ ಎಲ್ಲರೂ ಆ್ಯಕ್ಚುಲಿ ನಮ್ಮ ಹೆಡ್ ಟೀಚರು ಕ್ಲಾಸ್ ಟೀಚರ್ಸ್ ಯಾವಾಗಿದ್ರು ಯಾಕೆ ನಮ್ಮ ಅಮ್ಮಂಗೆ ಕಂಪ್ಲೇಂಟ್ ಹೇಳ್ತಿದ್ರು, ಓಕೆ ಅವ್ನು ಯಾವುದು ಹೋಮ್ ವರ್ಕ್ ಮಾಡ್ತಾಯಿಲ್ಲ,
ಈಸ್ ನಾಟ್ ಇಂಪ್ರೂವಿಂಗ್ ಇನ್ ಇಸ್ ಅಕಾಡೆಮಿಕ್ಸ್, ಈಸ್ ಅನ್ ಆವ್ರೇಜ್ ಸ್ಟೂಡೆಂಟ್, ಸೊ ಯು ಶುಡ್ ಟೆಲ್ ಹಿಮ್ ಅಂತ. ಸೊ ನಮ್ಮಮ್ಮ ಯಾವಾಗಿದ್ರು ಅಳ್ಕೊಂಡು ನನ್ನ ಜೊತೆ ವಾಪಸ್ ಬರ್ತಾರೆ. ಅವ್ರು ಹೇಳ್ತಿದ್ರು, ಓಕೆ ನೀನು ಆ್ಯಕ್ಚುಲಿ ಹಿಂಗೆ ಓದ್ತಾ ಇದ್ರೆ ನೀನೆಲ್ಲೂ ಕೆಲಸ ಸಿಗಲ್ಲ, ಸೊ ನೀನೇನು ಮಾಡ್ತೀಯ ಲೈಫಲ್ಲಿ ಅಂತ. ಅವಾಗ ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ಓಕೆ ನನ್ನ ಸ್ಟಡೀಸಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲದೆ ಇರ್ಬೋದು, ಆದರೆ ನಂಗೆ ಇನ್ನೆಲ್ಲೂ ಕೆಲಸ ನೆಸೆಸಿಟಿ ಇಲ್ಲ. ಸೊ ನೀವು ಉದ್ಯೋಗಿ ಆದಾಗ ನಾನೇನೊಬ್ರಿಗೆ ಉದ್ಯೋಗ ಕೊಡ್ಬೋದಲ್ವಾ. ಸೊ ನಮ್ಮಮ್ಮ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ಅನಿಸ್ತಾ ಇತ್ತು ನಾವು ಅವಾಗ. ಆದರೆ ಅವ್ರು ನಾನು ಇನ್ನೂ ಹೇಳ್ತಾ ಇರಲಿಲ್ಲ. ಸೊ ನಮ್ಮ 10th ಸ್ಟ್ಯಾಂಡರ್ಡ್ ಇರಬೇಕಂದ್ರೆ ಒಂದ್ಸತಿ ನನಗೆ ಪ್ರಿಪ್ರೇಟರಿ ಎಕ್ಸಾಮ್ ಇತ್ತು. ಸೊ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಫಸ್ಟ್ ಟೈಮ್ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ಫೇಲ್ ಆಗಿದ್ದೆ. ಸೊ ಯಾವಾಗ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಫೇಲ್ ಆಗಿದ್ನೋ, ಸೊ ನಮ್ಮ ಕ್ಲಾಸ್ ಟೀಚರ್ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರು, ಮತ್ತು ಪೇರೆಂಟ್ ಟೀಚರ್ ಮೀಟಿಂಗಲ್ಲೂ ಇನ್ಫಾರ್ಮ್ ಮಾಡಿದರು. ಅವ್ನು ಸ್ಟಡೀಸ್ ಮೇಲೆ ಫೋಕಸ್ ಮಾಡಬೇಕು, ಅವ್ನು ಮೋಸ್ಟ್ಲಿ ಇನ್ನೇನೋ ಮಾಡ್ತಾಯಿದ್ದಾನೆ, ಸೊ ಅವ್ನು ಸ್ಟಡೀಸ್ ಮೇಲೆ ಫೋಕಸ್ ಮಾಡಬೇಕು ಅಂತ. ಅದಲ್ಲದೆ ನಮ್ಮ ಅಮ್ಮಂಗೆ ಗೊತ್ತಿತ್ತು ನಾನು ಆ್ಯಕ್ಚುಲಿ ಅಮೇರಿಕನ್ ಕಂಪ್ನೀಸ್ಗೆ ವೆಬ್ಸೈಟ್ ಮಾಡ್ತೇನೆ ಆ್ಯಸ್ ಎ ಫ್ರೀಲ್ಯಾನ್ಸರ್. ಸೊ ಅದಷ್ಟು ಇನ್ಫಾರ್ಮೇಷನ್ ನಮ್ಮ ಅಮ್ಮಂಗೆ ಗೊತ್ತಿತ್ತು, ಆದರೆ ನನ್ನದೇ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಾನು ಯಾವತ್ತು ಈ ಎಕ್ಸಾಮಿಂದ ಫೇಲ್ ಆಗಿದ್ನೋ, ಅದು ಯಾವತ್ತು ನನ್ನ ಮನೆಗೆ ಹೋದ್ನೋ ಅವತ್ತು ನಮ್ಮಮ್ಮ ಏನಂದ್ರು, ಓಕೆ ನಿನ್ನ ಮನೆಗೆ ಎಂಟರ್ ಹಾಕೋ ಮುಂಚೆ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು, ನೀನು ಇಂಟರ್ನೆಟ್ ಶಾಪ್ಗೆ ಹೋಗಲ್ಲ, ನೀನು ಎಕ್ಸಾಮ್ಸ್ ಮುಗಿಯೋವರೆಗೂ ನೀನು ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತೀಯ ಅಂತ. ನಾನು ಅವಾಗ ಇಮಿಡಿಯೇಟಾಗಿ ನಮ್ಮ ಅಮ್ಮಂಗೆ ರಿಪ್ಲೈ ಕೊಟ್ಟೆ, ಓಕೆ ಅಮ್ಮ ನಾನು ಇನ್ಮೇಲೆ ಪ್ರಮಾಣ ಮಾಡ್ತೀನಿ ಹೋಗಲ್ಲ ಅಂತ. ಆದರೆ ಅದಕ್ಕೂ ಮುಂಚೆ ಇನ್ಫ್ಯಾಕ್ಟ್ ದ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಮಿಸ್ಟರ್ ಬಿಲ್ ಗೇಟ್ಸ್ ಅವ್ರ ಸ್ಟಡೀಸ್ ಮುಗಿಸಿಲ್ವಲ್ಲ, ಸೊ ನನಗೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೆ ನನ್ನ ಎಜುಕೇಷನ್ ಮುಗಿಸೋಕ್ಕೆ. ಸೊ ಎಜುಕೇಷನ್ ಎಲ್ಲ ಅಲ್ವಲ್ಲ, ಯಾಕಂದರೆ ಬಿಲ್ ಗೇಟ್ಸಿನ ಎಜುಕೇಷನ್ ಮುಗಿಸಿಲ್ಲ ಅಥವಾ ಅಂಬಾನಿನ ಎಜುಕೇಷನ್ ಮುಗಿಸಿಲ್ಲ, ಸೊ ನನಗೆ ಯಾಕೆ ಫೋರ್ಸ್ ಮಾಡ್ತಾ ಇದೆಯಾ ಅಂತ. ಆಮೇಲೆ ನಮ್ಮಮ್ಮ ಇಮಿಡಿಯೇಟಾಗಿ ರಿಪ್ಲೈ ಮಾಡಿದ್ರು, ಓಕೆ ಬಿಲ್ ಗೇಟ್ಸ್ ಲಕ್ಕಿ ಸ್ಟೋನು ಮತ್ತು ಅವ್ನ ಹಾರ್ಸ್ಕೋಪ್ ಡಿಫ್ರೆಂಟ್ ಆಗಿರುತ್ತೆ, ಅವ್ನ ಹಾರ್ಸ್ಕೋಪ್ ನಿನ್ನ ಹಾರ್ಸ್ಕೋಪ್ ಮ್ಯಾಚ್ ಆಗಲ್ವಲ್ಲ ಸುಹಾಸ್. ಸೊ ನೀನು ಎಜುಕೇಷನ್ ಮೇಲೆ ಫೋಕಸ್ ಆಗಬೇಕು. ಸೊ ನೀನು ಯಾವತ್ತಿರು ಇನ್ನೊಬ್ರನ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಹಾರ್ಸ್ಕೋಪ್ಸ್ ಮ್ಯಾಚ್ ಆಗಲ್ಲ ನಿನ್ನ ಜೊತೆ. ಸೊ ಮತ್ತು ನಮ್ಮ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ನಮ್ಮ ನಾನ್ ಬಿಸ್ನೆಸ್ ಫ್ಯಾಮಿಲಿ, ಸೊ ನಮ್ಮ ಯಾರಿಗೂ ಗೊತ್ತಿಲ್ಲ. ಸೊ ನೀನು ಎಜುಕೇಷನ್ ಮೇಲೆ ಫೋಕಸ್ ಮಾಡಬೇಕು ಅಂತ. ಆಮೇಲೆ ನಾನು ಅವ್ರ ರಿಕ್ವೆಸ್ಟ್ ಒಪ್ಕೋಬೇಕಾಯ್ತು. ಸೊ ಎಸ್ಪೆಷಲಿ ಫಾರ್ ಸಮ್ ವೀಕ್ಸ್ ನನ್ನ ಇಮೇಲಲ್ಲಿ ಆಟೋ ರೆಸ್ಪಾಂಡರ್ ಹಾಕಿದೆ, ದಟ್ ಈಸ್ ಐಮ್ ಔಟ್ ಫಾರ್ ವೆಕೇಷನ್ ಆ್ಯಂಡ್ ಐಮ್ ನಾಟ್ ಅವೈಲೇಬಲ್ ಅಂತ. ಯಾಕಂದರೆ ಆಸ್ ಅ CEO ಆಫ್ ಎ ಕಂಪ್ನಿ ಐ ಕೆನಾಟ್ ಸೇ ದಟ್ ಐಮ್ ಸ್ಟಡಿಂಗ್ ಫಾರ್ ಮೈ ಎಕ್ಸಾಮ್ಸ್ ಆ್ಯಂಡ್ ಐಮ್ ನಾಟ್ ಅವೈಲೇಬಲ್ ಟು ರೆಸ್ಪಾಂಡ್ ಅಂತ. ಅದಲ್ಲದೆ ನಾನು ಫೈನಲ್ ಎಕ್ಸಾಮ್ಸ್ ಹೆಂಗೋ ಮಾಡಿ ಮುಗಿಸ್ದೆ. who all were working from home. ಆಮೇಲೆ I thought, okay, in fact the entire idea to start this company was to offer employment to others. So as a company we need to scale up, we have to be more aggressive in our sales. So ನಾನು 16 ವರ್ಷ ಇದ್ದಾಗ ಆವಾಗ ಅನಿಸ್ತು, ಓಕೆ I have to be aggressive in our sales ಅನಿಸ್ತು. And when I was 18 years I thought, okay, ಇವಾಗ ನಾನು 18 years ಆಗಿದ್ದೀನಿ, ಸೊ I think it's high time that we start our own company here ಅಂತ. ಸೊ ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ I was very specific, that is our office in India has to be opposite to the internet shop where I started my life. So ನನ್ನ ಲಕ್ಕಿಗೆ ನಾನು ಎಲ್ಲಿ ನನ್ನ ಇಂಟರ್ನೆಟ್ ನಾನು ಕಲ್ತಿದ್ನೋ ಆ ಇಂಟರ್ನೆಟ್ ಶಾಪ್ ಅಥವಾ ಆ ಸೈಬರ್ ಕೆಫೆ ಆಪೋಸಿಟೇ ನಮ್ಮೊಂದು ಆಫೀಸ್ ಸ್ಪೇಸ್ ಸಿಕ್ಕಿತ್ತು. ಸೊ ನಾವಲ್ಲಿ ನಾವು ಆಫೀಸ್ ಸ್ಟಾರ್ಟ್ ಮಾಡಿದ್ವಿ. ನಾವು ಇಂಡಿಯಾದಲ್ಲಿ ಆಫೀಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆವಾಗ ಐ ವೆಂಟ್ ಅಂಡರ್ ವಿ ಹ್ಯಾವ್ ಟು ಮೇಕ್ ಮೋರ್ ಇನ್ವೆಸ್ಟ್ಮೆಂಟ್. ಸೊ ಐ ರಿಕ್ವೈರ್ಡ್ ಫೈನಾನ್ಷಿಯಲ್ ಸಪೋರ್ಟ್. ಆಮೇಲೆ ಅಷ್ಟೊತ್ತು ನಮ್ಮ ಮನೆಯಲ್ಲಿ ಹಾಗೆ ಗೊತ್ತಿತ್ತು, ದಟ್ ಈಸ್ ಐ ವಾಸ್ ಆಲ್ರೆಡಿ CEO ಆಫ್ ಎ ಸಾಫ್ಟ್ವೇರ್ ಕಂಪ್ನಿ. ಆದರೆ ಅವರು ಬಿಕಾಸ್ ವಿ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ಅಪ್ಪ ಡಿಫೆನ್ಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೈ ಫ್ಯಾಮಿಲಿ ಟು ಇನ್ವೆಸ್ಟ್ ಇನ್ ದ ಕಂಪ್ನಿ ಫಾರ್ ಅಸ್ ಟು ಸ್ಕೇಲ್ ಅಪ್. ಆವಾಗ ಐ ಮೆಟ್
ನಾನು ಇವಾಗಲೂ ಅವ್ರನ್ನ ಐ ಕನ್ಸಿಡರ್ ಹಿಮ್ ಟು ಬಿ ಮೈ ಮೆಂಟರ್ ಆ್ಯಂಡ್ ಆಲ್ಸೋ ಮೈ ರೋಲ್ ಮಾಡೆಲ್. ಐ ಮೆಟ್ ಶೇನ್ ರಾಜ್ ಜೈನ್ who is the owner and founder of all the Jain group of institutions. ಅವ್ರನ್ನ ನಾನು ಮೀಟ್ ಮಾಡಿದಾಗ ಐ ರಿಕ್ವೆಸ್ಟೆಡ್ ಹಿಮ್, ಓಕೆ ನಮ್ಮ ಇಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡ್ತಾಯಿದ್ವಿ ಇಂಡಿಯಾಲಿ, ನಾವಾಗಲೇ ಮಿಕ್ಕಿದ ಕಂಟ್ರೀಸಲ್ಲಿ ಆಗಲೇ ನಾವು ಆಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿದ್ವಿ, ಆದರೆ ನಮ್ಗೆ ಇಂಡಿಯಾಲಿ ವಿ ವಾಂಟ್ ಟು ಸ್ಕೇಲ್ ಅಪ್ ಆ್ಯಂಡ್ ಲೈಕ್ ವಿ ನೀಡ್ ಸಮ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಇಟ್ ವಾಸ್ ಎ 5-minute conversation. I met him and okay, within 5 minutes he told, okay, I like you Suhas and I know that you will take the company to greater heights. So he asked me for the amount and he opened a checkbook and he wrote the amount and he handed over me. So the entire conversation was 5 minutes. So in my first meeting itself, within 5 minutes he told he will invest in our company, and he also invested. I received an invitation to be there as a resource person to teach the IIM students entrepreneurship. So it was a very interesting experience because like one way I was a student, and exactly after a week I was invited by IIM Ahmedabad to be their visiting faculty, so where I had to teach the students. So it was a very interesting experience. Adalde exactly after the next year I was invited to be on the board of World Bank. So I was inducted on the ICT Advisory Board of World Bank. So it was for sure my unforgettable experience because about the World Bank I always used to hear about World Bank because only in the newspapers or in the news. But when I received the invitation from the president of the World Bank, I felt okay. At least an international organization has been able to understand the impact of entrepreneurship, and they wanted me to advise the World Bank on how could students in Africa also become entrepreneurs anta. So even now I've been advisor of the World Bank. Population anta ನನಗೆ ಏನು ಅನಿಸ್ತಾಯಿತ್ತು, you cannot reduce population in India, but if we can use the population as an opportunity ಅನಿಸ್ತಾಯಿತ್ತು. So I felt if our company can focus in education sector, because of the population we need more schools, we need more universities. So if our company can make software solutions for the education sector, there's a huge market ಅನಿಸಿತ್ತು. So of course since then, when I was 18 years, our company started to focus in education sector, and we started to scale up our operations. So currently ನಾವು basically we're focusing in education sector and financial sector outside India. So currently our company has operations in 11 nations right now. So this has been the story of how I started my company and how I scaled it up.